Hey guys, welcome back. ಮಂತ್ರಾಲಯಕ್ಕೆ ಹೋಗಿದ್ದ ದಿನದ ವಿಡಿಯೋನ ನಾನು ಇಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ. ನಾವು ಮನೆಯಿಂದ ಹೊರಟಾಗ ಅರೌಂಡ್ 9:30 ಆಗಿತ್ತು. ನಮಗೆ ಟ್ರೈನು 11:15 ಇದ್ದಿದ್ದರಿಂದ ನಾವು ಸ್ವಲ್ಪ ಆರಾಮಾಗೆ ಹೋಗಿ ಅಲ್ಲೇ ಕುತ್ಕೊಂಡು ವೆಯ್ಟ್ ಮಾಡೋಣ, ಟ್ರೈನ್ ಮಿಸ್ ಆಗೋದು ಬೇಡ ಅಂದ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಸೋಷಲ್ ಮೀಡಿಯಾ ಎಲ್ಲ ಇಷ್ಟ ಆಗಲ್ಲ ಅಷ್ಟೊಂದು. ಆದರೂ ನನಗೆ ಸಪೋರ್ಟ್ ಮಾಡೋದಿದ್ರೆ ನೀವು ನನ್ನ ವೀಡಿಯೋಸಲ್ಲೆಲ್ಲ ಬರಬೇಕು ಅಂತ ಸುಮ್ಮನೆ ಜೋಕ್ ಮಾಡ್ತಾಯಿದ್ದೆ. ಅಲ್ಲಿಂದ ನಾವು ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಟ್ರೈನು ನಮಗೆ 11:15 ಇದ್ದಿದ್ದು, 12 o'clock ಹೊರಡ್ತು. ಆಮೇಲೆ ನಾವು ರೀಚ್ ಆಗಿದ್ದು ಲೇಟ್ ಆಯಿತು. 7:30 ರೀಚ್ ಆಗಬೇಕಿತ್ತು, 8:30 ಅಷ್ಟರಲ್ಲಿ ರೀಚ್ ಆದ್ವಿ. ರಾಯರನ್ನ ನೋಡೋಕೆ ಹೋಗಬೇಕು ಅಂತ ಒಂದು ವರ್ಷದ ಹಿಂದೆಯಿಂದ ಅನ್ಕೊತಾ ಇದ್ದಿದ್ದು. ಎಲ್ಲರೂ ಹೇಳ್ತಾ ಇರ್ತಾರಲ್ವ, ನಾವು ಅಂದ್ಕೊಂಡಾಗ ಹೋಗೋಕ್ಕಾಗಲ್ಲ, ರಾಯರು ಯಾವಾಗ ನಮ್ಮನ್ನು ಕರ್ಸ್ಕೊಬೇಕು ಅಂತ ಇರುತ್ತೋ ಆವಾಗಲೇ ನಮಗೆ ಹೋಗೋಕ್ಕಾಗೋದು ಅಂತ. ಅದು ನಿಜ ಅಂತ ಅನಿಸ್ತು. ರಾಯರನ್ನ ನೋಡೋಕೆ ಹೋಗೋ ಖುಷಿಗೋ ಏನೋ ನನಗೆ ನೈಟೆಲ್ಲ ನಿದ್ರೆನೇ ಮಾಡೋಕ್ಕಾಗಿರಲಿಲ್ಲ, ಅಥವಾ ಟ್ರೈನ್ ಅಂತ ಅನ್ಕಂಫರ್ಟಬಲ್ ಇತ್ತೋ ಏನೋ ಗೊತ್ತಿಲ್ಲ. ಫೈನಲಿ ರೀಚ್ ಆದ್ವಿ. ರೀಚ್ ಆದಮೇಲೆ ಒಂಥರ ಪಾಸಿಟಿವ್ ಎನರ್ಜಿ ಫೀಲ್ ಆಗ್ತಾಯಿತ್ತು. ರೈಲ್ವೆ ಸ್ಟೇಷನಲ್ಲೇ ಇಷ್ಟೊಂದು ಜನ ಇದ್ದಾರಲ್ಲ, ದೇವಸ್ಥಾನದಲ್ಲೂ ತುಂಬ ಜನ ಇರ್ತಾರೆ ಅಂತ ಅಂದ್ಕೊಂಡ್ವಿ. ಇಲ್ಲಿಂದ ನಾವು ಮಠದ ಹತ್ರ ಹೋಗೋಕ್ಕೆ ಇಲ್ಲಿ ಸೀಟ್ ಆಟೋಗಳು ಸಿಗುತ್ತೆ. ನಾವು ಅದರಲ್ಲೇ ಅಲ್ಲಿ ತನಕ ಹೋದ್ವಿ. ಇಲ್ಲಿ ಬೇರೆ ಏನೋ ಆಪ್ಷನ್ಸು ಇರಲ್ಲ. ಈ ಆಟೋದಲ್ಲಿ ಹಿಂದೆ ಕುತ್ಕೊಂಡು ಹೋಗೋಕ್ಕೆ ಒಂಥರ ಮಜಾ. ಸೇಫು ಇರಲ್ಲ, ಏನೂ ಇರಲ್ಲ, ಬಟ್ ಒಂಥರ ಮಜಾ ಇರುತ್ತೆ. ನಾವು ಹೋದ್ವಿ ಅಂತ ನೀವೆಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಮಠದ ಸೈಡಿಂದನೂ ರೂಮ್ಗಳು ಸಿಗುತ್ತೆ. ಅದು 1 month ಬಿಫೋರೇ ಬುಕ್ ಮಾಡ್ಕೋಬೇಕು. ಆದರೆ ನಾವು ಬುಕ್ ಮಾಡೋ ಟೈಮಲ್ಲಿ ಅದು ಅವೈಲಬಲ್ ಇರಲಿಲ್ಲ. ಮಠದ ಹತ್ರನೇ ಒಂದು ರೂಮ್ ಬುಕ್ ಮಾಡ್ಕೊಂಡ್ವಿ. ಓಕೆ ಆಗಿತ್ತು ರೂಮು. ಅಲ್ಲಿಂದ ಹೊರಟು ನಾವು ರಾಯರ ದರ್ಶನಕ್ಕೆ ಅಂತ ಬಂದ್ವಿ. ಅಷ್ಟೊಂದು ಜನ ಇದ್ದರು ಅಂತ ಏನು ಅನಿಸ್ಲಿಲ್ಲ. ನಾವು ರಾಯರ ದರ್ಶನ ಮಾಡೋಕ್ಕೆ ಮುಂಚೆ ಮಂಚಾಲಮ್ಮ ತಾಯಿಯ ದರ್ಶನವನ್ನು ಮಾಡಿಕೊಂಡು ಆಮೇಲೆ ನಾವು ರಾಯರ ದರ್ಶನ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಅಲ್ಲಿಂದ ನಾವು ಹೊರಟಿದ್ದೆ ರಾಯರ ದರ್ಶನ ಮಾಡೋದಕ್ಕೆ ಅಂತ. ಅಲ್ಲಿ ಕ್ಯೂ ಸಿಸ್ಟಮ್ಗಳು ಮಾಡಿದರು ಸುಮಾರು, ಬಟ್ ನಾವು ಲಾಸ್ಟ್ ಟೈಮ್ ಹೋದಾಗ ಈ ಥರ ಇರಲಿಲ್ಲ. ಒಳಗೆ ನನಗೆ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ರಾಯರ ದರ್ಶನ ಮಾಡಿಕೊಂಡು ಅವರಿಗೆ ಒಂದು ಹೆಜ್ಜೆ ನಮಸ್ಕಾರ ಮಾಡಬೇಕು ಅಂತ ಹರಕೆ ಮಾಡ್ಕೊಂಡಿದ್ದೆ. ಅದನ್ನು ಮಾಡಿಕೊಂಡು ನಿಮಗೆ ಆಗಬೇಕಾಗಿರೋ ಕೆಲಸಗಳು ಅಥವಾ ನಿಮ್ಮ ಇಷ್ಟಾರ್ಥಗಳನ್ನ ಬೇಡಿಕೊಂಡು ರಾಯರ ಸೇವೆಯನ್ನು ನೀವು ಮನಸ್ಫೂರ್ತಿಯಿಂದ ಮಾಡಿ, ಅದು ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳ್ತೀನಿ. ನಾನು ರಾಯರ ಸೇವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಲೈಫಲ್ಲಿ ಒಂದಿಷ್ಟು ಮಿರಾಕಲ್ಸ್ ನಡೆದಿದೆ ಅಂತಲೇ ಹೇಳ್ಬೋದು. ಆ ಥರ ವಿಷಯಗಳನ್ನ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ನಾನು 1 ವರ್ಷ ವೆಯ್ಟ್ ಮಾಡಿದ್ದೀನಿ ಇಲ್ಲೇ ವಿಗ್ರಹನ ತಗೋಬೇಕು ಅಂತ. ಒಂದು ಫೋಟೋನು ತೊಗೊಂಡ್ವಿ. ಪ್ರದಕ್ಷಿಣೆ ಮಾಡಿಕೊಂಡು ತೀರ್ಥ ಪ್ರಸಾದ ಮತ್ತು ಮಂತ್ರಾಕ್ಷತೆಯನ್ನು ತೊಗೊಂಡು ನಾವು ಅಲ್ಲಿಂದ ಯಾಕೋ ಹೊರಗೆ ಬರೋಕ್ಕೆ ಮನಸ್ಸೇ ಬರ್ತಿರ್ಲಿಲ್ಲ. ಇನ್ನೂ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಇರೋಣ ಅಂತ ಅನಿಸ್ತಾಯಿತ್ತು. ಆದರೂ ತುಂಬ ಲೇಟಾಗಿಬಿಟ್ಟಿತ್ತು ಅಂತ ಅಲ್ಲಿಂದ ಹೊರಟ್ವಿ. ನಾವು ಹೊರಗೆ ಬರುವಾಗ ನೋಡಿ ಫುಲ್ಲು ಜನ ತುಂಬ್ಕೊಂಡ್ಬಿಟ್ಟಿದ್ರು. ಆ ಟೈಮಲ್ಲಿ ಒಳಗೆ ಕ್ಯೂವಲ್ಲಿ ಹೋಗ್ತಾಯಿದ್ರು ಅಂತ ಅನಿಸುತ್ತೆ. ಬಟ್ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ ಈ ಇಯರು ಎಷ್ಟು ಜನ ಅಂದರೆ ಇದರಲ್ಲೇ ನಿಮಗೆ ಗೊತ್ತಾಗ್ಬೋದು ರಾಯರ ಮಹತ್ವ ಎಂಥದ್ದು ಅಂತ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಇಲ್ಲಿಗೆ ಬಂದು. ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು. ಫೋಟೋ ಎಲ್ಲ ತೊಗೊಂಡಿದ್ವಲ್ಲ ಅದನ್ನೆಲ್ಲ ಮತ್ತೆ ರೂಮಲ್ಲಿ ಇಟ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ನಾವು ಅನ್ನಪ್ರಸಾದದ ಹಾಲಿಗೆ ಹೋದ್ವಿ. ಅಲ್ಲಿ ಏನೋ ಸಾಮೂಹಿಕ ಪೂಜೆ ಮಾಡ್ತಿದ್ರು, ಏನು ಅಂತ ಅಷ್ಟೊಂದು ಗೊತ್ತಾಗಿಲ್ಲ. ನೋಡೋಣ, ನೆಕ್ಸ್ಟ್ ವೀಡಿಯೋದಲ್ಲಿ ಏನಾದರೂ ಗೊತ್ತಾದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿಂದ ಹೊರಡೋಷ್ಟರಲ್ಲಿ ನಮಗೆ ಅರೌಂಡ್ 1:30 ಆ ಥರ ಆಗಿತ್ತು. ಇಲ್ಲಿ ಅನ್ನಪ್ರಸಾದ ಪಡೆಯೋಕ್ಕೆ ಪುಣ್ಯ ಮಾಡಿರಬೇಕು ಅಂತಲೇ ಹೇಳ್ತೀನಿ ನಾನು. ಮಂತ್ರಾಲಯದಲ್ಲಿ ಇವಾಗ ನಿಮಗೆ ಸೇವೆ ಮಾಡೋ ಅವಕಾಶವೂ ಇದೆ. ಅದು ಮತ್ತೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಊಟ ಆದಮೇಲೆ ಅನ್ನದಾತ ಸುಖಿ ಭವ ಅಂದ್ಕೊಂಡು ಅಲ್ಲಿಂದ ಹೊರಟ್ವಿ. ನಾವು ಹೆಣ್ಮಕ್ಳು ಗೊತ್ತಲ್ವ, ಎಲ್ಲಾದರೂ ಏನಾದರೂ ಸಿಗುತ್ತೆ ಶಾಪಿಂಗ್ ಮಾಡೋಕ್ಕೆ ಅಂದರೆ ಅಲ್ಲಿಗೆ ಓಡೋಗ್ಬಿಡ್ತೀವಿ. ನೋಡಿ ನಾನು ಅಷ್ಟೇ, ಇಲ್ಲಿ ಎಲ್ರಿಗೂ ಕೊಡೋಕ್ಕೆ ಅಂತ ಏನಾದರೂ ಸಿಗುತ್ತಾ ಅಂತ ನೋಡೋಕ್ಕೆ ಬಂದೆ. ಫೋಟೋಸು ಎಲ್ಲ ತುಂಬ ಚೆನ್ನಾಗಿತ್ತು. ಕೆಲವೊಂದಿಷ್ಟೆಲ್ಲ ನನಗೆ ಬೇಕಾಗಿದ್ದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಮತ್ತು ಪರಿಮಳ ಪ್ರಸಾದ ತೊಗೊಂಡಿರಲಿಲ್ಲ. ಇನ್ನು ಪರಿಮಳ ಪ್ರಸಾದ ತೊಗೊಂಡಾದ್ಮೇಲೆ ಅಲ್ಲೇ ಕುತ್ಕೊಂಡು ರಾಘವೇಂದ್ರ ನಾಮಲೇಖನ ಬರೆದೆ ಒಂದು ಅರ್ಧ ಗಂಟೆ. ಬರೆದಾದ್ಮೇಲೆ ನಾವು ಅಲ್ಲಿಂದ ಮತ್ತೆ ವಾಪಸ್ ರೂಮಿಗೆ ಹೊರಟ್ವಿ.
ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋ ಅಷ್ಟರಲ್ಲಿ 5 ಗಂಟೆ ಆಗಿ ಹೋಯಿತು. ಅಷ್ಟರಲ್ಲಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ರೆಡಿ ಆಗಿಬಿಟ್ಟು ರೈಲ್ವೆ ಸ್ಟೇಷನಿಗೆ ಹೊರಟ್ವಿ. ರೈಲ್ವೆ ಸ್ಟೇಷನಲ್ಲಿ ಏನಾದರೂ ಸಿಗುತ್ತೋ ಇಲ್ವೋ ಅಂದ್ಕೊಂಡು ಏನಾದರೂ ತಿನ್ನೋಣ ಅಂತ ಹೋದ್ವಿ. ಬಟ್ ಅದು ಕಾಣಿಸ್ದೇ ಇರೋಷ್ಟು ಚೆನ್ನಾಗಿರಲಿಲ್ಲ ತಿನ್ನೋಕ್ಕೆ. ಸ್ವಲ್ಪನೂ ಇಷ್ಟ ಆಗಿಲ್ಲ. ಫುಲ್ ಎಲ್ಲ ವೇಸ್ಟ್ ಮಾಡಿದ್ವಿ ಅಂತ ಬೇಜಾರು ಮಾಡ್ಕೊಂಡು ಟೀ ಕುಡಿಯೋಣ ಅಂದರು, ಅದು ಚೆನ್ನಾಗಿರಲಿಲ್ಲ. ಸೊ ಡಿಸಪಾಯಿಂಟಿಂಗ್ ಅಂತ ಅಂದ್ಕೊಂಡು ಅಲ್ಲಿಂದ ಮತ್ತೆ ಅದೇ ಥರ ಸೀಟ್ ಆಟೋದಲ್ಲಿ ರೈಲ್ವೆ ಸ್ಟೇಷನಿಗೆ ಹೋದ್ವಿ. ರೈಲ್ವೆ ಸ್ಟೇಷನಿಗೆ ಹೋಗೋಷ್ಟರಲ್ಲಿ 6:30 ಆಗಿತ್ತು. ಆಲ್ರೆಡಿ ನಾವು ಆ್ಯಪಲ್ಲಿ ಚೆಕ್ ಮಾಡಿಕೊಂಡೇ ಹೋಗಿದ್ವಿ, ಡಿಲೇ ಅಂತ ತೋರಿಸ್ತಾ ಇತ್ತು. 2 hours ಡಿಲೇ ಅಂತ ತೋರಿಸ್ತಿದ್ರು ಇಲ್ಲಿ ಯಾಕೆ ಬೇಕು, ಸುಮ್ಮನೆ ರಿಸ್ಕ್ ತೊಗೊಳೋದು ಬೇಡ ಅಂತ ಅಲ್ಲಿಗೆ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ವೆಯ್ಟ್ ಮಾಡೋಣ ಪರವಾಗಿಲ್ಲ ಅಂದ್ಕೊಂಡು ಅಲ್ಲಿಗೆ ಹೋದ್ವಿ. 2 hours ಏನು ಟೈಮ್ ಪಾಸ್ ಮಾಡೋದಪ್ಪ ಅಂತ ಗೊತ್ತಾಗದೆ ಸುಮ್ಮನೆ ಕೂತಿದ್ವಿ. ಎಷ್ಟು ಗಂಟೆಗೆ ಬರುತ್ತೆ ಟ್ರೈನು ಅನ್ನೋದು ಒಂದು ಐಡಿಯಾನೂ ಇರಲಿಲ್ಲ. ಟ್ರೈನ್ ಮಿಸ್ ಆಗುತ್ತೆ ಅಂತಲೇ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಮತ್ತು ಮೂಲ ಸ್ಥಾನಕ್ಕೆ ಅಲ್ಲೆಲ್ಲ ಹೋಗೋಕ್ಕಾಗಲ್ಲ ಅಂದ್ಕೊಂಡು ಬಂದ್ವಿ. ಈ ಕಡೆ ಟ್ರೈನು ಬರಲಿಲ್ಲ, ಈ ಕಡೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಒಂದೊಂದು ಸಲ ಈ ಥರ ಆಗೋಗ್ಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ, ಹೋಗಲಿ ಅಂದ್ಕೊಂಡು. ವೆದರ್ ಅಂತೂ ಕೂಲಾಗಿ ಚೆನ್ನಾಗಿತ್ತು. ಅಲ್ಲೇ ವಾಕ್ ಮಾಡಿಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಅಲ್ಲೇ ಮಲ್ಕೊಂಡಿದ್ದ ಡಾಗಿಗಳಿಗೆ ಸ್ವಲ್ಪ ಕಾಟ ಕೊಡೋಣ ಅಂತ ಹೋದೆ. ಪಾಪ ಅವು ನನ್ನನ್ನು ನೋಡ್ಕೊಂಡು ಹೆದರ್ಕೊಂಡ್ಬಿಟ್ವು. ಆಮೇಲೆ ನೋಡಿ ಆರಾಮಾಗಿ ಬಂದು ಮಾತಾಡಿಸ್ತಿತ್ತು. ನಾವು ಯಾವ ಪ್ರಾಣಿಗಳಿಗೆ ಆಗಲಿ ಪ್ರೀತಿ ಕೊಟ್ಟರೆ ಅವು ವಾಪಸ್ ಎಷ್ಟೊಂದು ಪ್ರೀತಿ ಕೊಡ್ತಾವಲ್ವ. ಅಬ್ಬಿ ನೋಡಿ ಅವರಿಗೆ ನನಗಿಂತ ಜಾಸ್ತಿ ಡಾಗಿಗಳಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಎಲ್ಲದಕ್ಕೂ ಎಬ್ಬಿಸ್ಬಿಟ್ಟಿಯಲ್ಲ ಅಂತ ಬಿಸ್ಕೆಟ್ ತಂದುಬಿಟ್ಟು ಎಲ್ಲದಕ್ಕೂ ಕೊಡ್ತಾಯಿದ್ರು. ಹಂಗೆ ಟ್ರೈನು ಅನ್ನೊನ್ಸ್ ಆಯಿತು 1/2 ಅವರಲ್ಲಿ ಬರುತ್ತೆ ಅಂತ. ಓಕೆ, ಫೈನಲಿ ಟ್ರೈನು ಬರುತ್ತಲ್ವ ಅಂದ್ಕೊಂಡು ಒಳಗೋಗಿ ಕೂತ್ಕೊಂಡ್ವಿ. ಅಷ್ಟರಲ್ಲೇ ಹಶ್ವು ಆಗ್ತಾಯಿತ್ತು. ಅಲ್ಲೇ ಇದ್ದಿದ್ದು ಒಂದು ರೈಸ್ ಬಾತ್ನ ತೊಗೊಂಡು ಇಬ್ಬರು ಹಾಫ್ ಶೇರ್ ಮಾಡ್ಕೊಂಡು ತಿಂದ್ವಿ. ಅಷ್ಟರಲ್ಲೇ ಟ್ರೈನು ಬಂತು. ಟ್ರೈನ್ ಬಂತಲ್ಲ ಸದ್ಯ ಅಂದ್ಕೊಂಡು ಖುಷಿಯಾಗಿ ಹೋಗಿ ಮಲ್ಕೊಂಡ್ವಿ. ಮತ್ತೇನು ವೀಡಿಯೋ ಮಾಡೋಕ್ಕಾಗಿಲ್ಲ, ಫುಲ್ ಸುಸ್ತಾಗಿಬಿಟ್ಟಿತ್ತು ಮಲ್ಕೊಂಡು. ಇವಾಗ ಬೆಳಗ್ಗೆ ಎದ್ದಿದ್ದು. ಟ್ರಿಪ್ ಅಂತೂ ಸಿಕ್ಕಾಪಟ್ಟೆ ಮಜಾ ಇತ್ತು. ಆಮೇಲೆ ಕ್ಯಾಬ್ ಮಾಡಿಕೊಂಡು ಅಲ್ಲಿಂದ ಮನೆಗೆ ಬಂದ್ವಿ. ಮತ್ತು ನಾನು ಯಾವ ಫೋಟೋ ತೊಗೊಂಡೆ, ರಾಯರು ನನಗೆ ಹೇಗೆ ಸಿಕ್ಕಿದ್ದು, ನಾನು ಅವರ ಆರಾಧನೆಯನ್ನು ಮಾಡೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದ್ದು, ಈ ಎಲ್ಲ ವಿಷಯಗಳನ್ನ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ನಮಸ್ತೆ.